ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನನ್ನ ತಮ್ಮನ ಮಗನ ನಾಮಕರಣ ಇತ್ತು. ಸೊ ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಹೇಗೆ ರೆಡಿಯಾಗಿದ್ದೀನಿ, ಹೇರ್ ಸ್ಟೈಲ್ ಮಾತ್ರ ಮಾಡಿಸ್ಕೊಂಡಿದ್ದೀನಿ. ಸೊ ಕೀರ್ತು ಈ ರೀತಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೀನಿ. ಸೊ ಕೂದಲಿರೋದು ಸ್ವಲ್ಪ ಕಮ್ಮಿ ಅಲ್ವಾ, ಹಾಗಾಗಿ ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂತ ಹೋಗಿ ಫ್ಲೀಟ್ಸ್ ಎಲ್ಲ ಮಾಡಿಸ್ಕೊಂಡು ಪಾರ್ಲರಲ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬಂದ್ವಿ. ನಮ್ಮ ಮೋನಿಶಾ ಅವರೇ ರೆಡಿಯಾಗಿದ್ದಾರೆ. ಬಾರ್ಬಿ ಡಾಲ್. ಹೋಗಿ ಬ್ಯಾಕ್ ಹೋಗಿ. ಹಾಂ, ವಾಸನ ಅವರು ರೆಡಿಯಾಗಿದ್ದಾರೆ. ಸೊ ಸಿಂಪಲ್ಲಾಗೆಲ್ಲ ರೆಡಿಯಾಗಿದ್ದೀವಿ. ಈಗಾಗಲೇ ಹೊರಡ್ತಾ ಇದ್ದೀವಿ ಕ್ಯಾಬ್ ಬುಕ್ ಮಾಡಿ. ಹಾಂ, ಮೋನಿಶಾ ಅವರು ರೆಡಿಯಾಗಿದ್ದಾರೆ. ಎಲ್ಲ ಅಕ್ಕನ ಮಗಳು, ಅಪ್ಪ, ಆಂಟಿ ಎಲ್ಲ ಬಂದಿದ್ದಾರೆ, ಅತ್ತೆ. ಆಯ್ ಭಾವನ, ತೋರಿಸಿ ನಿಮ್ಮ ಹೇರ್ ಸ್ಟೈಲು. ಹ್ಞೂ, ಅವರು ಪಾರ್ಲರಲ್ಲಿ ಹೋಗಿ ರೆಡಿಯಾಗಿರೋದು. ಅವರು ನಾನಿಬ್ಬರೂ ರೆಡಿಯಾಗಿ ಬಂದಿದ್ದೀವಿ. ಎಲ್ಲರೂ ಸಿಂಪಲ್ಲಾಗಿ ರೆಡಿಯಾಗಿ ಸೊ ಈಗ ಹೊರಡ್ತಾ ಇದ್ದೀವಿ. ಆಲ್ರೆಡಿ 11 o'clock ಆಗಿದೆ ಟೈಮು. ಸೊ ಇಲ್ಲಿಂದ ಹೋಗೋಕ್ಕೆ ಒಂದು 1/2 hour ಬೇಕು. ಸೊ ನೇಮಿಂಗ್ ಸೆರೆಮನಿ ಇವಾಗ ಸ್ಟಾರ್ಟ್ ಆಯಿತು. ಸೊ ರಿಲೇಟಿವ್ಸ್ ಎಲ್ಲ ಬಂದಾದಮೇಲೆ ಸೊ ಪಾಪು ಹೆಸರು ರಿವೀಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈಗ ಹೆಸರು ರಿವೀಲ್ ಮಾಡ್ತಿದ್ದಾರೆ. ಕೆಳಗಡೆ ಶಿವಲಿಂಗ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಥೀಮ್ ಅಂತೂ. ಸೊ ನೋಡಿ, ಪಾಪು ಹೆಸರು ದೈವಿಕ್ ಗೌಡ ಅಂತ ಹೇಳಿ ಸೊ ಹೆಸರು ರಿವೀಲ್ ಮಾಡಿರೋ ಅಂಥದ್ದು. ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಈಗೆಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಫಂಕ್ಷನ್ ಅಂದಮೇಲೆ ಎಲ್ಲರನ್ನೂ ಮಾತಾಡ್ಸೋದು, ಬಂದವ್ರು ಹೋದವ್ರನ್ನೆಲ್ಲ ಮಾತಾಡ್ಸೋದು, ಫೋಟೋ ತೆಗೆಸ್ಕೊಳ್ಳೋದು ಎಲ್ಲ ಇರುತ್ತಲ್ವ. ಸೊ ಪಾಪುಗೆ ಆಲ್ರೆಡಿ ನಿದ್ದೆ ಬಂದಿದೆ. ಪಾಪು ಏನು ತೀಟೆ ಮಾಡಲಿಲ್ಲ, ಗಲಾಟೆ ಮಾಡಲಿಲ್ಲ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತು ಎಲ್ಲರ ಹತ್ರನೂ. ಸೊ ತಮ್ಮನ ಮಗಳು ಈಗ ಡ್ಯಾನ್ಸ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋರಿಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಥರ ಅವಳು ಡ್ಯಾನ್ಸ್ನ ಕಲ್ತ್ಕೊಂಡು ಬಂದು ಈಗ ಸ್ಟೇಜ್ ಮೇಲೆ ಆಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಆಡಿದ್ಲು. ಸೊ ಅವಳಿಗಂತೂ ರೆಡಿ ಆಗೋದು, ಈ ಥರ ಫಂಕ್ಷನ್ಗಳಂದರೆ ತುಂಬ ಇಷ್ಟ. ಎಷ್ಟು ರೆಡಿ ಮಾಡಿಸ್ಕೊತಾರೆ. ಒಂದೊಂದು ಮಕ್ಳುಗಳು ರೆಡಿ ಮಾಡಿಸ್ಕೊಳ್ಳಲ್ಲ ಅದು, ಬಟ್ ಇವಳಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ. ಸೊ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ರೆಡಿ ಮಾಡಿಸ್ಕೊತಾಳೆ. ಸೊ ಅದೇ ಖುಷಿ ನೋಡೋದಕ್ಕಂತೂ. ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಈಗ ಆಲ್ರೆಡಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ ನೋಡಿ, ಎಲ್ಲರೂ ನೋಡ್ತಾ ಇದ್ದೀವಿ ನಾವು ಕೂತ್ಕೊಂಡು. ತಮ್ಮನಿಗೋಸ್ಕರ ಡ್ಯಾನ್ಸ್ ಕಲಿತು ಬೆನ್ನ ಹಿಂದೆ ನೀನು ಬಂದೆ ತಮ್ಮಯ್ಯ ಅಂತ ಅಂದ್ಬಿಟ್ಟು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರೋದವಳು. ಸೊ ಇಲ್ಲಿ ಸಾಂಗ್ ಎಲ್ಲ ಹಾಕೋಂಗಿಲ್ಲ, ಕಾಪಿ ರೈಟ್ಸ್ ಬರುತ್ತಲ್ಲ, ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಎಲ್ಲರೂ ಫೋಟೋಸ್, ಅಪ್ಪ ಅಮ್ಮ ನಾವಾಗಿರ್ಬೋದು ಎಲ್ಲ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ, ಗ್ರೂಪ್ ಫೋಟೋಸು. ಮಕ್ಕಳಂತೂ ಅದು ಬೆಂಡೆಲ್ಲ ಇರುತ್ತಲ್ವ, ಅದನ್ನಂತೂ ಬಿಟ್ಟೇ ಇಲ್ಲ. ಸ್ಟೇಜ್ ಫುಲ್ಲು ಎಲ್ಲ ಹರಡಿದ್ರು ತೆಗೆದು. ಸೊ ನೋಡಿ, ನವಿಲುಗಳು ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿತ್ತು ಥೀಮ್ ಅಂತೂ. ಮಕ್ಕಳಿಗೆ ಚಿಕ್ಕ ಪಾಪು ಅಂದರೆ ತುಂಬ ಇಷ್ಟ ಅವ್ರಿಗೆ. ಪಾಪು ನಿಂತ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಳ್ಳೋದು, ರಿಲೇಟಿವ್ ಬಂದಾಗ ಎಲ್ಲ ಫೋಟೋ ತೆಗೆಸ್ಕೊಂಡು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಹೀಗಿತ್ತು ಅಂತಲೇ ಹೇಳ್ಬೋದು ಫಂಕ್ಷನ್ನು. ನಾವು ಈಗ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಸ್ಟೇಜ್ ಮೇಲೆ ಹೋಗಿದ್ದೀವಿ. ನಾನು ಗಿಫ್ಟೇ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಹೇಗೂ ಸ್ಟೇಜ್ ಮೇಲೆ ಹೋಗಿದ್ದೀವಲ್ಲ, ಕೊಡೋಣ ಅಂತ ಹೇಳಿ ಮತ್ತೆ ರಿಟರ್ನ್ ಬಂದು ಸೊ ತೊಗೊಂಡು ಬಂದು ಗಿಫ್ಟ್ ಕೊಡೋ ಅಂಥದ್ದು. ಸೊ ನನ್ನ ಮಗಳಿಗಂತೂ ಪಾಪು ಅಂದರೆ ತುಂಬ ಇಷ್ಟ. ಪಾಪು ಅಂತೂ ಸ್ವಲ್ಪ ಹೊತ್ತು ಎದ್ದಿದ್ದು, ಆಮೇಲೆ ಮಲಗೇ ಬಿಡ್ತು. ಅಲ್ಲಿ ಫಂಕ್ಷನ್ ಮುಗಿದು ಊಟ ಮುಗಿಸ್ಕೊಂಡು ಬರೋವರೆಗೂ ಎದ್ದೊಳ್ಳೇ ಇಲ್ಲ. ನಾವೇ ಎಬ್ಬರಿಸಿ ಲಾಸ್ಟಲ್ಲಿ ಎಲ್ಲರೂ ಎತ್ಕೊಂಡು ಪಾಪುನ ಸ್ವಲ್ಪ ಹೊತ್ತು, ಪಾಪುಗೆ ಫೋಟೋನೂ ತೆಗೆಸ್ಲಿಲ್ಲ ಅನಿಸುತ್ತೆ. ಸೊ ಹಾಗೆ ನಿದ್ದೆ ಮಾಡಿಬಿಡ್ತು ಚೆನ್ನಾಗಿ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಎಲ್ಲ. ನಾನು ದಾದಾ ಬಾಯ್ ಆಂಟಿ. ಫಂಕ್ಷನ್ ಎಲ್ಲ ಮುಗೀತು, ಊಟ ಎಲ್ಲ ಆಯಿತು. ಆಲ್ರೆಡಿ ಎಲ್ಲರೂ ಹೊರಡ್ತಾ ಇದ್ದಾರೆ. ಅಜ್ಜಿಯರೆಲ್ಲ ಲಾಸ್ಟಲ್ಲಿ ಬಂದರು. ಸೊ ಲೇಟ್ ಆಯಿತು ಅವರೆಲ್ಲ ಬಂದಿದ್ದು. ಸೊ ಹಾಗಾಗಿ ಆಂಟಿ, ಚಿಕ್ಕಮ್ಮ ಇವರು ಅವರೆಲ್ಲ ಈಗ ಹೊರಡ್ತಾ ಇದ್ದಾರೆ. ಟೈಮ್ ಆಗುತ್ತೆ ಇನ್ನು ಮಳೆಗಿಳೆ ಬಂದರೆ ಅಂತ ಹೇಳಿಬಿಟ್ಟು. ಸೊ ಫಂಕ್ಷನ್ ಈ ರೀತಿ ಆಯಿತು ಅಂತಲೇ ಹೇಳ್ಬೋದು. ಸೊ ನನ್ನ ಹೇರ್ ಸ್ಟೈಲ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಾಗಿದೆ.
ತುಂಬ ಚೆನ್ನಾಗಾಯಿತು ನಾಮಕರಣ ಎಲ್ಲ ಪಾಪುದು. ಸೊ ಪಾಪುನು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ದ. ಸ್ವಲ್ಪ ಹೊತ್ತು ಎದ್ದಿದ್ದ, ಆಮೇಲೆ ಮಲಗಿಬಿಟ್ಟ. ಸೊ ಎಲ್ಲ ನಾವೇ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ಪಾಪು ಮಲ್ಕೊಂಡಿದ್ದ. ಸೊ ಎದ್ದಿದ್ರಂತೂ ಅವ್ರು ಎತ್ಕೊಳ್ಳೋದು ಇವ್ರು ಎತ್ಕೊಳ್ಳೋದು ಆ ಥರ ಆಗ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಕ್ಕಳು. ಸೊ ಇಲ್ಲಿ ಪಾಪು ಏನಾಗಿ ಮಾಡಲಿಲ್ಲ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ದ, ಅಂದರೆ ನಿದ್ದೆ ಮಾಡ್ದ ಚೆನ್ನಾಗಿ. ಸೊ ಚೆನ್ನಾಗಾಯಿತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ. ಸೊ ಬಂದು ಈಗ ಅಪ್ಪ ನಾನ್ ವೆಜ್ ತೊಗೊಬಂದಿದ್ದಾರೆ. ನಾನ್ ವೆಜ್ ಮಾಡ್ತಾಯಿದ್ದೀವಿ. ಎಲ್ಲ ಆಂಟಿ, ಅಜ್ಜಿ, ಅತ್ತೆ, ಅಕ್ಕ ಎಲ್ಲ ಇದ್ದಾರೆ. ಸೊ ನಾನ್ ವೆಜ್ ಮಾಡ್ತಾಯಿದ್ವಿ ಈಗ. ಅಜ್ಜಿ ತಂಗಿ. ಇದು ನೆಕ್ಸ್ಟ್ ಡೇ. ಸೊ ಊರಿಂದ ಹಸ್ಬೆಂಡ್ ಹಲ್ಸಿನಣ್ಣು ತೊಗೊಂಡು ಬಂದಿದ್ದರು. ನನ್ನ ತಮ್ಮ ಬಂದಿದ್ದ. ಸೊ ಹಾಗಾಗಿ ಅವ್ನ ಕೈಲೇ ಕಟ್ ಮಾಡಿಸ್ತಾ ಇದ್ದೀನಿ. ಮಕ್ಕಳೆಲ್ಲ ಇದ್ದರು, ಬರಿತಾಯಿದ್ರು. ಹಾಗಾಗಿ ಅವ್ರಿಗೂ ತಿನ್ಕೊಂಡು ಎಲ್ಲ ಆಟಾಡ್ತಾ ಇದ್ದಾರೆ. ಹಣ್ಣಂಗೂ ಕೊಡು ಮೊನ್ನೆ, ಕೈ ತೊಳ್ಕೊ ಬಂದು ನೀಟಾಗಿ. ಈ ಹಲ್ಸಿನಣ್ಣಂತೂ ತುಂಬ ಚೆನ್ನಾಗಿತ್ತು. ನಾವು 3 ದಿನ ಇಟ್ಕೊಂಡು ಕಟ್ ಮಾಡ್ಕೊಂಡು ತಿಂದಿದ್ದೀವಿ. ಸ್ವಲ್ಪನೇ ಕಟ್ ಮಾಡಿಕೊಂಡು. ಸೊ ಹಾಗೆ ನುಗ್ಗೆ ಸೊಪ್ಪು ಊರಿಂದ ತಂದಿದ್ರು, ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಈ ಕಡೆ ನನ್ನ ಮಗಳು ಬ್ಯಾಡ್ಮಿಂಟನ್ಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ. ನೋಡಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದಾರೆ ಅಂತ. ನಿದ್ದೆ ಮಾಡ್ತಾ ಇದೆಯೇನೋ? ಸಾಕು, ಟೈಮ್ ಆಯಿತು ಬ್ಯಾಡ್ಮಿಂಟನ್ಗೆ ಅಂದರೆ ನೋಡಿ ಹೇರ್ ಸ್ಟೈಲ್ ಮಾಡ್ಕೊಂಡು ಡಿಸೈನ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಇಬ್ಬರು. ಶಟಲ್ ಕಾಕ್ ಹೇಗೆ ಆಡ್ತಾರೆ ಮಕ್ಕಳು ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಬಾಮ್ಮ ನೋಡು ಅಂತ ಹೇಳ್ತಾ ಇದ್ರು. ಸೊ ನೋಡೋಣ ಅಂತ ಬಂದಿದ್ದೀನಿ ಈಗ. ಸೊ ಈ ರೀತಿ ಆಡಬೇಕು ಅಂತ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ನಾನೇನು ಡೈಲಿ ಹೋಗೋದೇ ಇಲ್ಲ ನೋಡೋದಕ್ಕೆ. ನನ್ನ ಮಗಳು ಹಿಂಸೆ ಮಾಡ್ತಾಳೆ, ಅಮ್ಮ ಬನ್ನಿ ಅಮ್ಮ ನೋಡಿ ಅಂತ. ಸೊ ಹಾಗಾಗಿ ಇವತ್ತು ಹೋಗಿ ನೋಡೋಣ ಹೇಗೆ ಹೇಳ್ಕೊಡ್ತಾರೆ, ಹೇಗೆ ಆಡ್ತಾರೆ ಮಕ್ಕಳು, ಕಲ್ತಿದ್ದಾರಾ ಏನು ಅಂತ ಹೇಳಿ. ಆಗಲೇ 1 ಮಂತ್ ಆಯಿತು ಜಾಯ್ನ್ ಆಗಿ ಅವರು. ಸೊ ಹಾಗಾಗಿ ಇವತ್ತು ನೋಡೋಣ ಅಂತ ಬಂದಿದ್ದೆ. ಸೊ ಪ್ರಾಕ್ಟೀಸ್ ಕೊಡ್ತಿದ್ದಾರೆ, ಕೊಟ್ಟು ಆಮೇಲೆ ಹೇಳ್ಕೊಟ್ಟು ಆಡಿಸ್ತಾ ಇದ್ದಾರೆ ಎಲ್ಲರಿಗೂ. ಸೊ ಈಗ 1 ಅವರ್ ಇರುತ್ತೆ ಅಷ್ಟೇ ಟೈಮಿಂಗ್ಸು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೇ. ಸೊ ನಿನ್ನೆ ಎಲ್ಲ ಫ್ರೈಡೇ ರಜಾ ಇತ್ತು, ಮೊಹರಮ್ ಅಂತ ಹೇಳಿ. ಸೊ ಮನೆ ಎಲ್ಲ ಕ್ಲೀನಿಂಗು, ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಅದು ಇದು ಎಲ್ಲ ಮುಗೀತು. ಸೊ ಇವತ್ತು ಸ್ಯಾಟರ್ಡೇ. ಸೊ ಸ್ಯಾಟರ್ಡೇನೂ ಮಕ್ಳಿಗೆ ರಜಾ ಇದೆ, ನಮಗೂ ಸ್ಕೂಲಲ್ಲಿ 4th ಸ್ಯಾಟರ್ಡೇ ರಜಾ. ಸೊ ಹಾಗಾಗಿ 3 ಡೇಸು ರಜಾ ಮಜಾ ಅನ್ನಂಗಾಗಿದೆ. ಮಕ್ಳಿಗೂ ಅಷ್ಟೇ, ಅವ್ರಿಗೂ 2nd ಸ್ಯಾಟರ್ಡೇ ರಜಾ ಇರುತ್ತೆ. ಬಟ್ 2nd ಸ್ಯಾಟರ್ಡೇ ಕೊಟ್ಟಿರಲಿಲ್ಲ. ಈಗ 4th ಸ್ಯಾಟರ್ಡೇ 3 ಡೇಸ್ ಕಂಟಿನ್ಯೂಸ್ ರಜಾ ಆಗುತ್ತಲ್ವ ಅಂತ ಹೇಳಿ ಅವ್ರಿಗೂ ರಜಾ, ನಮಗೂ ರಜಾ. ಸೊ ನನ್ನ ಮಗಳು ಪಿಕಾಕ್ ಡ್ರಾಯಿಂಗ್ ಮಾಡಿರೋದು ನೋಡಿ, ಆ ರೀತಿ ಮಾಡಿದ್ದಾಳೆ. ಈಗ ಬೆಳಗ್ಗೆ ತಿಂಡಿಗೆ ಪೊಂಗಲ್ ಮಾಡೋಣ ಅಂತ ಎಲ್ಲ ಮಾಡಿ ಕೂಗಿಸಿದ್ದೀನಿ ಕುಕ್ಕರಲ್ಲಿ. ಸೊ ಈಗ ಹಸ್ಬೆಂಡು ಫಿಶ್ ತರಕ್ಕೆ ಹೋಗಿದ್ದಾರೆ, ಫಿಶ್ ಸಾಂಬಾರು ಮಾಡೋಣ ಅಂತ ಹೇಳಿ. ಸೊ ಅಜ್ಜಿರು ಆಂಟಿ ಎಲ್ಲ ಇದ್ದರು. ಸೊ ಹಾಗಾಗಿ ಫಿಶ್, ನಾನ್ ವೆಜ್ಜಲ್ಲಿ ಚಿಕನ್ ತಿಂದು ಬೇಜಾರಾಗಿದೆ. ಸೊ ಹಾಗಾಗಿ ಇವತ್ತು ಫಿಶ್ ಮಾಡೋಣ ಅಂತ ಹೇಳಿಬಿಟ್ಟು ಫಿಶ್ ತರಕ್ಕೆ ಹೋಗಿದ್ದಾರೆ. ಸೊ ರಜಾ ಇರೋದ್ರಿಂದ ಇವತ್ತು ಮಧ್ಯಾಹ್ನ ಊರಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ತುಂಬ ದಿನವೇ ಆಯಿತು ಊರಿಗೆ ಹೋಗಿ. ಸೊ ಮಳೆ ಹುಯ್ದ ಮೇಲೆ ಊರಿಗೆ ಹೋಗೇ ಇಲ್ಲ. ಸೊ ರಜದಲ್ಲಿ ಊರ ಹಬ್ಬದಲ್ಲಿ ಹೋಗಿದ್ದು ಅನಿಸುತ್ತೆ ನಾವು. ಆವಾಗಿಂದ ಊರಿಗೆ ಹೋಗಲೇ ಇಲ್ಲ. ಮತ್ತು ಅಲ್ಲಿ ಇಲ್ಲಿ ಓಡಾಟ. ಸೊ ಮತ್ತು ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ ಅದೇ ಆಯಿತು. ಸೊ ಅದಕ್ಕೆ ಇವತ್ತು ನೋಡೋಣ, ಆದರೆ ಮಧ್ಯಾಹ್ನ ಹೋಗಿ ನಾಳೆ ಬರೋಣ ಅಂತ. ನಾಳೆ ಇನ್ನೊಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಹಾಗಾಗಿ ರಜಾ ಇದ್ದಾಗ ಈ ಫಂಕ್ಷನ್ನು ಅದು ಇದು ಅದೇ ಆಗಿಬಿಡುತ್ತೆ. ಸೊ ಇವಾಗ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಸೊ ರಜೆ ಇದ್ದಾಗ 1 ವೀಕ್ ಫುಲ್ಲು ವರ್ಕ್ ಲೋಡ್ ಇರುತ್ತಲ್ವ. ಸೊ ಹಾಗಾಗಿ ಈಗ ಕ್ಲೀನಿಂಗು ಅದು ಇದು ವಾಷಿಂಗು ಅದೆಲ್ಲ ಆಗುತ್ತೆ. ಸೊ ನೆನ್ನೆ ಎಲ್ಲ ಬರೀ ಅದೇ ಆಯಿತು ನಂದು, ಕ್ಲೀನಿಂಗು, ವಾಷಿಂಗು, ಪೂಜೆದು. ಸೊ ಇದೇ ಆಯಿತು. ಮತ್ತು ಇವತ್ತೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ನಾನ್ ವೆಜ್ ಮಾಡ್ಕೊಂಡು ತಿಂದು ಸೊ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಮೋನು ಹೋಗೋಣ ಊರಿಗೆ. ಏಕೆ ಊರು ಬೇಡವಾ?
ಅವ್ರಿಗಿಲ್ಲಿ ಫ್ರೆಂಡ್ಸ್ ಇದ್ದಾರಲ್ವ, ಅದಕ್ಕೆ ಅವ್ರಿಗೆ ಆಟ ಆಡಿಕೊಂಡು ಊರಿಗೆ ಹೋಗೋದು ಬೇಡ ಅಂತ ಅವಳಿಗೆ. ಅಲ್ಲಿ ಯಾರೂ ಆಟ ಆಡೋದಕ್ಕಿಲ್ಲ ಅವ್ರಿಗೆ, ಹಾಗಾಗಿ ಇಲ್ಲಾದರೆ ಫುಲ್ ಕುಣಿಬೋದಲ್ಲ, ಚೆನ್ನಾಗಿ ಫ್ರೆಂಡ್ಸ್ ಇದ್ದಾರೆ.